ಸರ್ಕಾರದ ಇಲಾಖೆಗಳ ನಿರ್ಲಕ್ಷ್ಯಕ್ಕೆ ಪರಿಸರ ಬಲಿಯಾಗ್ತಾ ಇದೆ. ಪರಿಸರ ಬೆಳೆಸಿ ಅನ್ನೋ ಸರ್ಕಾರ ನಾಶ ಮಾಡ್ತಾ ಇರುವಂತಹ ಅಧಿಕಾರಿಗಳು ಒಂದು ಇಲಾಖೆಯ ಸಸಿ ನೆಟ್ಟರೆ ಇನ್ನೊಂದು ಇಲಾಖೆಯಿಂದ ಕಟಾವು ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆ ಮತ್ತು ಜೆಸ್ಕಾಂ ನಡುವೆ ಸಮನ್ವಯದ ಕೊರತೆ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೀದರ್ನ ಕೋಲಾರ್ ಕೈಗಾರಿಕಾ ಪ್ರದೇಶದ 200 ಅರಳಿ ಮರಗಳಿಗೆ ಸರ್ಕಾರಿ ಕತ್ತರಿಯನ್ನು ಹಾಕಿರೋದು ಸರ್ಕಾರಿ ಇಲಾಖೆಗಳ ನಡುವಿನ ಹೊಂದಾಣಿಕೆ ಕೊರತೆ ಮತ್ತೆ ಬಹಿರಂಗ ಆಗಿದೆ. ಇಲ್ಲಿ ವಿದ್ಯುತ್ ತಂತಿಗಳ ಕೆಳಗೆ ಸಸಿಗಳನ್ನ ನೆಟ್ಟ ಕಾರಣದಿಂದಾಗಿ ಈ ಕ್ರಮವನ್ನು ತಗೊಳ್ಳಲಾಗಿದೆ. ಅರಣ್ಯ ಇಲಾಖೆ ಕೆಲ ವರ್ಷಗಳ ಹಿಂದೆ ನೆಟ್ಟಿರುವಂತಹ ಸಸಿಗಳು ಇದೀಗ ಬೃಹತ್ ಮರಗಳಾಗ್ತಾ ಇದೆ. ಇದರ ಕೊಂಬೆ ವಿದ್ಯುತ್ ತಂತಿಗೆ ತಾಕ್ತಾ ಇರೋದ್ರಿಂದಾಗಿ ಜೆಸ್ಕಾಂ ಸಿಬ್ಬಂದಿಗಳು ಅದನ್ನ ಕಟಾವು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆಯ ಜೊತೆಗೆ ಕಾಮನ್ ಸೆನ್ಸ್ನ ಕೊರತೆ ಕೂಡ ಕಂಡು ಬರ್ತದೆ. ಸರ್ಕಾರದ ಎರಡು ಇಲಾಖೆಗಳ ಸಮನ್ವಯತೆ ಕೊರತೆಯಿಂದಾಗಿ ಪರಿಸರ ನಾಶ ಯಾವ ರೀತಿ ಆಗಿದೆ ಎಂಬುದಕ್ಕೆ ಬೀದರ್ನ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಗಿಡಗಳ ಮಾರಣ ಹೋಮವೇಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ನಗರದ ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥದ್ದು. ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ ಅರಣ್ಯ ಇಲಾಖೆ 3-4 ವರ್ಷದ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅರಳಿ ಮರಗಳನ್ನು ನೆಟ್ಟಿದೆ. ದೃಶ್ಯದಲ್ಲಿ ಗಮನಿಸಿದ್ರೆ ಇದು ಕೋಲಾರ ಕೈಗಾರಿಕಾ ಪ್ರದೇಶ. ಇಲ್ಲಿ ರಸ್ತೆಯ 2 ಇಕ್ಕೆಲಗಳಲ್ಲಿ ಅರಳಿ ಮರಗಳನ್ನು ನೆಡಲಾಗಿದೆ. ಆದರೆ ಇಲ್ಲಿ ಅರಳಿ ಮರಗಳಿಗೆ ಈಗ ಸಂಪೂರ್ಣವಾಗಿ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಈಗ ಜೆಸ್ಕಾಂ ಇಲಾಖೆ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾದ್ರಿ ಇಲ್ಲೊಂದು ಅರಳಿ ಮರ ಇದೆ. ದೃಶ್ಯದಲ್ಲಿ ಗಮನಿಸ್ತಾದ್ರಿ ಇದು ಒಂದು ಅರಳಿ ಮರ ಮಾತ್ರ ಅಲ್ಲ, ಈ ರೀತಿಯಾಗಿರ್ತಕ್ಕಂಥ ಸಾವಿರಾರು ಅರಳಿ ಮರಗಳನ್ನು ಅಂದರೆ ಅರಳಿ ಮರದ ಮೇಲ್ಭಾಗದಲ್ಲಿರ್ತಕ್ಕಂಥ ರೆಂಬೆ ಕೊಂಬೆಗಳನ್ನು ಕಂಪ್ಲೀಟ್ ಆಗಿ ಕಟ್ ಮಾಡಲಾಗಿದೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದರೆ ಮೇಲ್ಭಾಗದಲ್ಲಿರ್ತಕ್ಕಂಥ ವಿದ್ಯುತ್ ವೈರ್ ಹಾಗೂ ವಿದ್ಯುತ್ ಕಂಬಗಳು. ಈ ವಿದ್ಯುತ್ ವೈರು ಆ ಒಂದು ಅರಳಿ ಮರದ ರೆಂಬೆ ಕೊಂಬೆಗಳಿಗೆ ತಗುಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸಾಕಷ್ಟು ಅನಾಹುತ ಆಗ್ಬೋದು ಅಂತೇಳಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಈ ಒಂದು ಅರಳಿ ಮರಗಳ ರೆಂಬೆ ಕೊಂಬೆಗಳನ್ನು ಕಂಪ್ಲೀಟ್ ಆಗಿ ಕಟ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ 3-4 ವರ್ಷದ ಹಿಂದೆ ಪರಿಸರ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಅರಳಿ ಮರಗಳು ನೆಟ್ಟಿದೆ. ಆ ಅರಳಿ ಮರಗಳು ಕೂಡ ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಿವೆ. ಅಂತ ಬೆಳೆದು ನಿಂತಿರ್ತಕ್ಕಂಥ ಒಂದು ಅರಳಿ ಮರಗಳಿಗೆ ಈಗ ಕೊಡಲಿ ಪೆಟ್ಟು ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೂಡ ಸಾಕಷ್ಟು ಪ್ರಶ್ನೆ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದರೆ ಪರಿಸರ ಇಲಾಖೆಯ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ಧಾರ ಜೊತೆಗೆ ಯೋಜನೆ ಇಲ್ಲದೆ ನೆಟ್ಟಿರ್ತಕ್ಕಂಥ ಈ ಒಂದು ಗಿಡಗಳ ಸಮಸ್ಯೆ. ಹಾಗಾಗಿ ಈ ಒಂದು ಅರಣ್ಯ ಇಲಾಖೆಯ ಒಂದು ಎಡವಟ್ಟಿನಿಂದಾಗಿ ಈಗ ಈ ಒಂದು ಅರಳಿ ಮರಗಳ ರೆಂಬೆ ಕೊಂಬೆಗಳನ್ನು ಕಟ್ಟು ಮಾಡಲಾಗಿದೆ. ಜೊತೆಗೆ ಈ ಒಂದು ಅರಳಿ ಮರಗಳು ಹಾಕಬೇಕಾದ್ರೆ ಇಲ್ಲಿ ಸಾಕಷ್ಟು ವಿದ್ಯುತ್ ವೈರ್ಗಳು ಇದ್ದವು, ವಿದ್ಯುತ್ ಕಂಬಗಳು ಕೂಡ ಇದ್ದವು. ಆದರೆ ಇದು ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸಲಿಲ್ವಾ ಎಂಬುದು ಕೂಡ ಸಾಕಷ್ಟು ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ಜೆಸ್ಕಾಂ ಇಲಾಖೆಯವರು ಸಹಜವಾಗಿ ಸಾಕಷ್ಟು ಅನಾಹುತ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಅವುಗಳನ್ನು ಕಟ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ಜಾಗದಲ್ಲಿ ಗಿಡಗಳು ನೆಡಬೇಕು ಅಂತೇಳಿ ಸ್ವಲ್ಪ ಮುಂದಾಲೋಚನೆ ಮಾಡಿದರೆ ಇದು ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅರಣ್ಯ ಇಲಾಖೆಯ ಒಂದು ಎಡವಟ್ಟಿನಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಗಿಡಗಳು ಈಗ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥ. ಯಾಕಂದರೆ ಸರ್ಕಾರ ಹೇಳ್ತದೆ ಒಂದು ಕಡೆ ಗಿಡಗಳನ್ನು ನಡಿ, ಸಸಿಗಳು ನಡಿ, ಪರಿಸರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ಅಂತ ಹೇಳ್ತದೆ. ಆದರೆ ಇಲ್ಲಿ ನೋಡಿದರೆ ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ನೆಟ್ಟಿರ್ತಕ್ಕಂಥ ಈ ಒಂದು ಅರಳಿ ಮರಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲ್ಲ. ಯಾಕಂದರೆ ಬೃಹದಾಕಾರದಲ್ಲಿ ಬೆಳೆದು ನಿಂತಿವೆ. ಇವು ಸಾಕಷ್ಟು ನೆರಳುಗಳು ಕೂಡ ಕೊಡ್ತವೆ, ಜೊತೆಗೆ ಹೆಚ್ಚಿನ ಮಳೆ ಕೂಡ ಆಗ್ತದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಒಂದು ಬೃಹದಾಕಾರದ ಗಿಡಗಳಿಗೆ ಈಗ ಕೊಡಲಿ ಏಟು ಹಾಕಲಾಗಿದೆ. ಯಾವ ಅಧಿಕಾರಿಗಳು ಈ ಪರಿಸರ ನಾಶಕ್ಕೆ ಮುಂದಾಗಿದ್ದಾರೋ, ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದರು ಅಂಥವ್ರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ತಪ್ಪಿತಸ್ಥರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕೆಂಬುದು ಕೂಡ ಇಲ್ಲಿ ಸಾರ್ವಜನಿಕರ ಒಂದು ಒತ್ತಾಯವಾಗಿದೆ. ಕ್ಯಾಮರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.